ಅವಕಾಶ ಇದೆ ಮಾನ್ಯ ಸಭಾಧ್ಯಕ್ಷರೇ. ದಯವಿಟ್ಟು ಆ ಅವಕಾಶ ಪ್ರಸ್ತಾವನೆಗಳು ಬಂದ್ರೆ ಅದನ್ನ ಕಾಂಗ್ರೆಸ್ ಲೂಟಿ, ಕೃಷ್ಣ ನಾಯಕ್ ಕಾಂಗ್ರೆಸ್ ಲೂಟಿ, ಲೂಟಿ, ಕಾಂಗ್ರೆಸ್ ಲೂಟಿ, ಡಾಕ್ಟರ್ ಶ್ರೀನಿವಾಸ್ ಕಾಂಗ್ರೆಸ್ ಲೂಟಿ, ಕೋಟಿ ಕೋಟಿ ಕಾಂಗ್ರೆಸ್ ಲೂಟಿ, ಲೂಟಿ, ಐಹೊಳಿ ಮಹಾಲಿಂಗಪ್ಪ ಕೋಟಿ ಕೋಟಿ ಕಾಂಗ್ರೆಸ್ ಲೂಟಿ, ಲೂಟಿ. ಕಾಂಗ್ರೆಸ್ ಲೂಟಿ, ಕಾಂಗ್ರೆಸ್ ಲೂಟಿ. ಇದಲ್ಲ ಶ್ರೀನಿವಾಸ್ ಅಧ್ಯಕ್ಷರೇ, ವಜಾ ಮಾಡಿ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಅಧ್ಯಕ್ಷರೇ, ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರನ್ನು ಕೇಳಬಯಸುತ್ತೇನೆ. ಒದಗಿಸಲಾಗಿದೆ. ಕಾಂಗ್ರೆಸ್ ಪಾರ್ಟಿ ಮಾನ್ಯ ಅಧ್ಯಕ್ಷರೇ, ರಾಜೀನಾಮೆ ಕೊಡಲೇಬೇಕು. ತಾಲೂಕಿನ ಪರ ನಮ್ಮ ರಾಜೀನಾಮೆ ಕೊಡಲೇಬೇಕು. ಪ್ರಶ್ನೆ ಮಾಡಬೇಕಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಪ್ರಶ್ನೆ ಕೇಳಿದ್ದೆ. ಉತ್ತರ ಏನು ಒದಗಿಸಿಲ್ಲ. ರಾಜೀನಾಮೆ ಕೊಡಲೇಬೇಕು. ನನ್ನ ಆತಂಕ ಇಷ್ಟೇ, ರಾಜೀನಾಮೆ ಕೊಡಲೇಬೇಕು. ಕೃಷಿ ಒಂದು ಕೈಪಿಡಿ ಏನು ಬರ ನಿರ್ವಹಣಾ ಕೈಪಿಡಿ ಕೈಗೊಳ್ತೀವಿ ಅಂತೇಳಿ ಎಲ್ಲೋ ಅಧಿಕಾರಿಗಳ ಒಂದು ಮಾಹಿತಿ ಪಡೆದು ನಮ್ಮ ತಾಲೂಕಿನಲ್ಲಿ ಆಗಿರುವ ತೊಂದರೆ ಆಗ್ತದೆ ಅನ್ನೋದು ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕದ ಕೂಡ್ಲಿಗಿ ತಾಲೂಕು ಈ ಒಂದು ಪತನಕ್ಕೆ ಬರ ಇರದಂತೆ ಈ ಬರ ಇಲ್ಲಿ ಬರಗಾಲ ಏನು ಹೊಸದಲ್ಲ. ಯಾವುದೇ ರೀತಿ ಮತ್ತು ಕಡುಬಡವರು ಮತ್ತು ಬೇಸಿಗೆ ತಾಲೂಕು ಒಂದು ಕ್ಷೇತ್ರ. ಇಲ್ಲಿ ರಾಹುಲ್ ಗಾಂಧಿ ಎಲ್ಲಾ ವರ್ಗದವರು, ವಿಶೇಷವಾಗಿ ಶೋಷಿತ ವರ್ಗದ ರಾಹುಲ್ ಗಾಂಧಿ ಜಾತಿ ಪರಿಶಿಷ್ಟ ಜಾತಿ ಜನಾಂಗ ರಾಹುಲ್ ಗಾಂಧಿ ಇದು ಈ ಬರತ್ತು ಪರಿಣಾಮ ಈಗ ನೀವೆಲ್ಲ ಈ ಮುಖ್ಯ ಸುದ್ದಿ ಆಗ್ತಾ ಇದೆ. ಅದೇ ರೀತಿ ಏನು ಇದೇನಂದ್ರೆ ಮಾನ್ಯ ಅಧ್ಯಕ್ಷರೇ, ಈ ಮಳೆ 180 ಮಿಲಿಮೀಟರ್ ಆಗಬೇಕು. ಜೂನ್ 1ರಿಂದ ಆಗಸ್ಟ್ 14ರವರೆಗೆ ಮಾತ್ರ ಆಗಿದೆ. 47ರಷ್ಟು ಕೊರತೆ ಆಗಿದೆ. 55ರಷ್ಟು ಕೊರತೆ ಜೂನ್ ಜುಲೈಯಲ್ಲಿ ಆಗಿದೆ. ಈಗ ಏನು ಆಗಸ್ಟ್ ನಾಗೇಂದ್ರನ್ನ ವಜಾ ಮಾಡಿ 78,000 ಹೆಕ್ಟೇರು ನಾಗೇಂದ್ರನ್ನ ವಜಾ ಮಾಡಿ ಎಕರೆ ಬಿತ್ತನೆ ಮಾಡಿದ್ರೆ ಧಿಕ್ಕಾರ ಧಿಕ್ಕಾರ ಇವತ್ತು ನಷ್ಟ ಆಗಿದೆ. ಧಿಕ್ಕಾರ ಧಿಕ್ಕಾರ ರೈತರ ಬೆಳೆ ನಷ್ಟ ಆಗಿದೆ. ಇದರಿಂದ ಧಿಕ್ಕಾರ ಧಿಕ್ಕಾರ ತುಂಬಾ ಜಾಸ್ತಿ ನಷ್ಟ ಆಗಿರೋದ್ರಿಂದ ಮತ್ತೆ ಧಿಕ್ಕಾರ ಧಿಕ್ಕಾರ ಬೆಳೆ ವಿಮೆ ತಗೊಳ್ಳಿ ಅಂತ ಹೇಳ್ತಾರೆ. ಬೆಳೆ ವಿಮೆ ಜೈ 20,413 ಜೈ 16,477 ಎಕರೆಗೆ ವಿಮೆ ಮಾಡಿಸಿಕೊಂಡಿದ್ದಾರೆ. ಕೇವಲ 2,65,16,15 ರೈತರಿಗೆ ಮಾತ್ರ ನಂಬಿಕೊಂಡು ನಾವು ನಮ್ಮ ರೈತರ ಹಿತರಕ್ಷಣೆ ನನಗೆ ಸಂಪೂರ್ಣ ನಂಬಿಕೆ ಸರ್ಕಾರದ ಡಿಕೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು, ಯಾಕಂದ್ರೆ ಪರಮೇಶ್ವರ್ ಸಾಹೇಬರು ಗ್ಯಾರಂಟಿ ಅನುಷ್ಠಾನ ಕೊಡಲೇಬೇಕು. ಅವರ ಕೊಟ್ಟಂತ ಒಂದು ರಾಜೀನಾಮೆ ಕೊಡಲೇಬೇಕು. ನಮ್ಮ ಬಡವ ಜನರ ಜೀವನ ರಾಜೀನಾಮೆ ಕೊಡಲೇಬೇಕು. ಶ್ರಮ ವಹಿಸಿದವೆ. ಕಂದಾಯ ಸಚಿವರಾಗಿರೋದ್ರಿಂದ ರಾಜೀನಾಮೆ ಕೊಡಲೇಬೇಕು. ನಮ್ಮ ತಾಲೂಕಿಗೆ ಈ ಒಂದು ಬಡತನದ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ನಮ್ಮ ಭಾಗದ ಇವತ್ತು ಈ ಒಂದು ವಿಶೇಷವಾಗಿ ಏನು ನೈಸರ್ಗಿಕ ಬೆಳೆ ಇರೋದ್ರಿಂದ ಆಗಿರೋದಷ್ಟೇ ಅಲ್ಲ, ಬರಗಾಲದಿಂದ 30 ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇದೆ ಮಾನ್ಯ ಅಧ್ಯಕ್ಷರೇ. ಹಂದಿಗಳು ಮತ್ತೆ ಕರಡಿಗಳು ಇದರಿಂದ
ರೀತಿ ಕೃಷಿಯ ಜೀವಾಳ, ಕೃಷಿನೇ ನಂಬ್ಕೊಂಡು ಜೀವನ ಏನ್ ಬೇಕು? ಈ ಗುಳೆ ಹೋಗೋದನ್ನ ತಪ್ಪಿಸೋದಕ್ಕೆ ಕಾರಣಗಳು ಮತ್ತೆ ಇದನ್ನ ನಾವು ವಿಶೇಷವಾಗಿ ನಿರಂತರು ಈಗಾಗಲೇ ಎಲ್ಲಾ ಪತ್ರಿಕಾ ಮತ್ತು ಎಲ್ಲ ರೈತಪರ ಸಂಘಟನೆಗಳು ಈಗಾಗಲೇ ಘೋಷಣೆ ಏನ್ ಮಾಡ್ಬೇಕು ಹೇಳ್ರಿ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾಕೆ ಇಲ್ಲಿ ಯಾವಾಗಲೂ ಬರ ಇರ್ತದೆ, ಯಾವಾಗಲೂ ತೊಂದರೆಯಲ್ಲಿ ಅತಿ ಅಭದ್ರತೆ ಕಾಡ್ತಾ ಇದೆ. ಸಭೆ ಆರ್ಡರಲ್ಲೇ ಇಲ್ಲ. ಭ್ರಷ್ಟ ಒಬ್ಬ ಮಂತ್ರಿ ಬಗ್ಗೆ ಹೇಳ್ತಾ ಇದ್ರೆ ಈ ತರ ಸಭೆ ನಡೆಸಿದ್ರು ಒಂದೇ, ಸಭೆ ನಡೆಸಿದ್ರು ಒಂದೇ. ಈ ತರ ಒಬ್ಬ ಭ್ರಷ್ಟನ್ನು ಇಟ್ಕೊಂಡು ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ ಸರ್ಕಾರ ಭ್ರಷ್ಟರ ಸರ್ಕಾರ ಇದು. ಎಲ್ಲರೂ ಲೂಟಿ ಆ 177 ಕೋಟಿ ಇವರೆಲ್ಲರಿಗೂ ದುಡ್ಡು ಬಂದೈತೆ. ಅದಕ್ಕೋಸ್ಕರ ಇವರೆಲ್ಲ ಸುಮ್ಮನೆ ಇದ್ದಾರೆ ನೋಡಿ, ಸಪೋರ್ಟ್ ಮಾಡ್ತಾ ಇಲ್ಲ. ಅಧ್ಯಕ್ಷರೇ, ಈ ತರ ಸದನ ನಡೆಯೋದು ಅವಶ್ಯಕತೆ ಇಲ್ಲ. ಈ ತರ ಸದನ ನಡೆಸಿ ಏನ್ ಉಪಯೋಗ ಬರ್ತದೆ? ಅವ್ರು ಕ್ವಶನ್ ಕೇಳ್ತಾರೆ, ಉತ್ತರ ಹೇಳ್ತಾರೆ. ಯಾರಿಗೂ ಅರ್ಥ ಆಗ್ತಾ ಇದೆ? ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ರೆಕಾರ್ಡ್ಗೋಸ್ಕರ ಸಭೆ ಮಾಡ್ತಾ ಇದ್ದೀರಾ ನೀವು? ಈ ರೆಕಾರ್ಡ್ ನಡ್ಸೋಕೋಸ್ಕರ ಸಭೆ ಮಾಡಂಗಿದ್ರೆ ಸಭೆ ಏರ್ಬೇಕಾಗಿದೆ ಅಧ್ಯಕ್ಷರೇ. ಈ ತರ ಭ್ರಷ್ಟರನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಇಂಥ ಸರ್ಕಾರ ಮಾಡ್ತಾ ಇದ್ದಾರಲ್ಲ. ಹೌದು, ನಾವು ಆ ಭ್ರಷ್ಟರನ್ನ ತೆಗೆಯೋದು ಸರ್ಕಾರ ಬಿಡಲ್ಲ. ಈ ತರ ಸದನ ನಡೆಸೋಕೆ ಅವಕಾಶ ಇಲ್ಲ. ಈ ತರ ಭ್ರಷ್ಟರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದೀರಾ. ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ. ಜನದ ಸಮಸ್ಯೆ ಬಗ್ಗೆ ಆಸಕ್ತಿ ಇದ್ರೆ ಚರ್ಚೆಗೆ ಬನ್ನಿ. ಅವರು ಯಾವುದೇ ವಿಷಯದ ಬಗ್ಗೆ ನೋಟಿಸ್ ಕೊಡ್ಲಿ. ಮಾಡಿದ್ರಿ ಅವ್ರನ್ನ ಯಾಕೆ ವಜಾ ಮಾಡಿದ್ರಿ? ವಜಾ ಮಾಡಿದ್ ಹೇಳ್ರಿ, ಅವ್ರನ್ನ ಯಾಕೆ ವಜಾ ಮಾಡಿದ್ರು ಅಂತ ಹೇಳಿ, ಅವ್ರಿಗೆ ಯಾಕೆ ವಜಾ ಮಾಡಿದ್ರಿ ಅಂತ ಹೇಳಿ. ಅವ್ರ ಮನೆಯವ್ರಲ್ಲ ವಜಾ, ಅವ್ರ ಮನೆಯವರು ಅಲಿತಾ ಇದ್ದಾರೆ. ಯಾವ್ದೋಸ್ಕರ ಅಲಿತಾ ಇದ್ದಾರೆ? ಪೆನ್ಷನ್ ಕೊಟ್ಟಿಲ್ಲ ಅವ್ರಿಗೆ. ರಾಜಕಾರಣ ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ ಅವ್ರಿಗೆ. ಪೆನ್ಷನ್ ಕೊಟ್ಟಿಲ್ಲ ಪಾಪ. ಸತ್ತ ಹೆಣ್ಣಿಗೆ ಪೆನ್ಷನ್ ಕೊಟ್ಟಿಲ್ಲ. ಇನ್ನ ಯೋಗ್ಯತೆಗೆ ಸರ್ಕಾರ ಸರ್ಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಸದನ ನಡೆಯೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಆರೋಗ್ಯ ವಿಷಯದಲ್ಲಿ ನಾನು ನೀವು ಆರೋಗ್ಯ ವಿಷಯದಲ್ಲಿ ನೀವು ಏನು ನಮ್ಮ ಸರ್ಕಾರ PHCಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸರ್ಕಾರಕ್ಕೆ ಸದನ ನಡೆಸುವಂತ ಯೋಗ್ಯತೆ ಇಲ್ಲ. ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ. ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಸದನ ನಡೆಸೋಕೆ. ಈ ಸದನ ನಡೆಯೋಕೆ ಯೋಗ್ಯತೆ ಇಲ್ಲ. ಕೂಡ್ಲಿಗಿಯಲ್ಲಿ ಮಾನ್ಯ ಅಧ್ಯಕ್ಷರು ಒಬ್ಬ ದಲಿತ ಮಹಿಳೆ ಅಡ್ಡಾಡ್ತಿದ್ದಾಳೆ. 2 ವರ್ಷದಿಂದ 2.5 ವರ್ಷದಿಂದ ಅಡ್ಡಾಡ್ತಿದ್ದಾಳೆ ದಲಿತ ಮಹಿಳೆ. -26 ನಿಮ್ಮ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ ಪೆನ್ಷನ್ ಕೊಟ್ಟಿಲ್ಲ. ಪೆನ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಜಾಬ್ ಕೊಟ್ಟಿಲ್ಲ. ಗ್ರಾಚ್ಯುಟಿ ಕೊಟ್ಟಿಲ್ಲ. ಅವ್ರ ಕುಟುಂಬಕ್ಕೆ ನ್ಯಾಯ ಕೊಟ್ಟಿಲ್ಲ. ಪಾಪರಾಗಿದೆ ಸರ್ಕಾರ. ಇಲ್ಲೇ ಅವ್ರನ್ನ ಕರ್ಕೊಂಡು ಬಂದರು ಮತ್ತೆ ಮಂತ್ರಿ ಮಾಡ್ತೀರಿ. ಏನು ಭ್ರಷ್ಟತೆ ಇಲ್ಲ. ನಿಮ್ಗೆ ಬದ್ಧತೆ ಇಲ್ಲ. ವಾಲ್ಮೀಕಿ ಸಮಾಜದ ಬಗ್ಗೆ ಬದ್ಧತೆ ಇಲ್ಲ. ದಲಿತರ ಬಗ್ಗೆ ಬದ್ಧತೆ ಇಲ್ಲ. ಆ ತಾಲೂಕು ಕ್ವಾಲಿಫೈ ಬರ ನಿರ್ವಹಣಾ ಕೈ ಸರ್ಕಾರ ಏನ್ ತಂದಿದೆ, ಆ ತಾಲೂಕು ಸದ್ಯದಲ್ಲಿ ಬರ್ತಾ ಇಲ್ಲ. ನಾವು ಪ್ರತಿ
15 ರಾಜೀನಾಮೆ ಕೊಡಲೇಬೇಕು. ಈ ತರ ಅಧಿವೇಶನ ಮುಚ್ಚೋದು ಒಂದೇ. ಈ ತರ ಅಧಿವೇಶನ ನಡೆಯಕ್ಕೆ ಅವಶ್ಯಕತೆ ಇದೆಯಾ? ಪಾಪರಾಗಿದ್ದ ಸರ್ಕಾರ ಅವ್ರ ಪೆನ್ಷನ್ ಕೊಡ್ಲಿಲ್ಲ. ಸತ್ತಂತ ದಲಿತ ಪೆನ್ಷನ್ ಕೂಡ 2 ವರ್ಷ ಆಗಿದೆ. ಅವ್ರ ಜಾಬ್ ಕೊಟ್ಟಿಲ್ಲ ಚಂದ್ರಶೇಖರ್ ಅಂತವ್ರು. ಆ ಯೋಗ್ಯತೆ ಇದ್ದ ಸರ್ಕಾರ ಇವತ್ತು ಪಾಪರಾಗಿದೆ. ಈ ಪಾಪರಾಗಿರೋ ಸರ್ಕಾರ ಇದ್ರೆ ಎಷ್ಟು, ಸತ್ರ ಎಷ್ಟು? ಈ ಸರ್ಕಾರ ಇಡೀ ಕ್ಯಾಬಿನೆಟ್ ದುಡ್ಡು ಬಂದ್ಕೊಂಡು, ಇಡೀ ಕ್ಯಾಬಿನೆಟ್ ದುಡ್ಡು ಬಂದ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಬಂದಿರುವಂತ ಕ್ಯಾಬಿನೆಟ್ ಇದು. ಎಲ್ಲ 50 ಕೋಟಿ 100 ಕೋಟಿ ಅದಕ್ಕಾಗಿ ನಾವು ಡಿಕ್ಲೇರ್ ಮಾಡೋದಕ್ಕಾಗಲ್ಲ. ಆದ್ರೆ ಒಳ್ಳೆಯವರಿಗೆ ಮಂತ್ರಿ ಇಲ್ಲ, ದುಡ್ಡು ಕೊಟ್ಟವರಿಗೆ ಮಂತ್ರಿ 100-150 ಕೋಟಿ ಸಚಿವರಿಗೆ ಶೇಲ್ ಆಗೋಯ್ತು. ಎಲ್ಲ ಇವ್ರು ಶಾಸಕರಲ್ಲಿ ಅವರು ಹೆಚ್ಚು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ವಿಜಯನಗರ ಜಿಲ್ಲೆನಲ್ಲಿ 13/8/26 ಒಟ್ಟು 38,126 ಮಾನವ ದಿನಗಳ ಕೆಲಸ ನಡೆದಿದೆ. ಮಂತ್ರಿ ಮಂಡಲ ಮಾರಾಟ, ಅವರೇ ಹೋಗಿ ಕೂಲಿ ಮಂತ್ರಿ ಮಂಡಲ ಮಾರಾಟ ಕೆಲಸ ಮಾಡಿದ್ದಾರೆ. ನಮ್ಮ ಶಾಸಕರು ಮಂತ್ರಿ ಮಂಡಲ ಮಾರಾಟ, ಅವರೇ ಹೋಗಿ ಕೂಲಿ ಮಾಡಿ ಮಂತ್ರಿ ಮಂಡಲ ಮಾರಾಟ, ಅದನ್ನ ಒಂದು ನಿದರ್ಶನವಾಗಿ ನಾವು ಅವರಿಗೆ ಭರವಸೆಯನ್ನು ರಾಜ್ಯದಲ್ಲಿ ನಾವೇನು ತಾಲೂಕುಗಳನ್ನು ಬರಪೀಡಿತ ಅಂತೇಳಿ ನಾವು ಆ ತಾಲೂಕು ಕೂಡ ಬರುತ್ತೆ. ಎಲ್ಲ ರೀತಿಯ ನಾವು ಕೊಡ್ತೇವೆ ಅಂತೇಳಿ ನಾನು ಭರವಸೆಯನ್ನು ಕೊಡ್ತೇನೆ. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಐಹೊಳೆ ಮಾಲಿಂಗಪ್ಪ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಶ್ರೀ ಜನಾರ್ದನ್ ರೆಡ್ಡಿ ಅವರು ಸೇಲಾಯ್ತು. ಜನಾರ್ದನ್ ರೆಡ್ಡಿ, ಕಾಂಗ್ರೆಸ್ ಶ್ರೀ ಅರವಿಂದ್ ಬೆಲ್ಲದ್ ಅವರು ಯಾರು ಕೇಳಲ್ಲ. ಎಲ್ಲ ಬಿಜೆಪಿ, ಸಮೃದ್ಧಿ ಮಂಜುನಾಥ್, ಎಲ್ಲ ಬಿಜೆಪಿನ ಯಾರು ಕೇಳಲ್ಲ. ಹೇಳ್ಬಿಡಪ್ಪ. ಜ್ಯೋತಿ ಗಣೇಶ್, ಯಾರು ಕೇಳಲ್ಲ. ಜಗದೀಶ್ ಶಿವಯ್ಯ, ಸಿಮೆಂಟ್ ಮಂಜು ಇಲ್ಲ. ದಲಿತರ ಹಣ ಶ್ರೀ ಅಶ್ವಥ್ ನಾರಾಯಣ್ ಧಿಕ್ಕಾರ, ಧಿಕ್ಕಾರ. ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ದಲಿತರ ಹಣ ಲಿಖಿತ ಮೂಲಕ ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಉತ್ತರಿಸುವ ಪ್ರಶ್ನೆಗಳು. ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ 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 ಮಾರಾಟ ಈಗ ಮಾರಾಟ ಸಭೆಯ ಮುಂದೂಡಲಾದ ಕಾಗದಪತ್ರಗಳು. ಮಾರಾಟ ಸಚಿವ ಸ್ಥಾನ ಮಾರಾಟ, ಕಿತ್ತಾಟ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಕಿತ್ತಾಟ, ಮಾರಾಟ ಮಾರಾಟ ಸಚಿವ ಸ್ಥಾನ ಮಾರಾಟ, ಕಿತ್ತಾಟ ಕಿತ್ತಾಟ ಶ್ರೀ ಪೊನ್ನಣ್ಣವರು ಕಿತ್ತಾಟ, ಮಾರಾಟ ಮಾರಾಟ ಸಚಿವ ಸ್ಥಾನ ಮಾರಾಟ, ಮಾರಾಟ 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 ಕೋಟಿ ಕೋಟಿ ಲೂಟಿ 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 ಕಾಂಗ್ರೆಸ್ ಲೂಟಿ, ಲೂಟ್ ಕಾಂಗ್ರೆಸ್ ಲೂಟಿ, ಅಧ್ಯಕ್ಷರೇ, ಕಾಂಗ್ರೆಸ್ ಲೂಟಿ, ಬಹಳ ಒಂದು ಗಂಭೀರವಾದಂತಹ ವಿಚಾರವನ್ನ ಭಾರತ್ ಅನುಮತಿಯನ್ನ ಕೋರಿದ್ದೇನೆ. ತಮಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮಾನವ ಮತ್ತು ಆನೆಯ ಸಂಘರ್ಷ ತಾರತಕ್ಕೆ ಏರಿದೆ. ಸಾವುಗಳ ಸರಮಾಲೆಯನ್ನೇ ಇವತ್ತು ನಾವು ಕಾಣ್ತಾ ಇದ್ದೇವೆ. ಬಹಳ ತುರ್ತು ಪರಿಸ್ಥಿತಿ, ಜನ ಪ್ರತಿಭಟನೆ, ರೈತರು ಇಲಾಖೆ ಅವರಿಗೆ ಅನೇಕ ಬಾರಿ ಮನವಿ ಮಾಡಿದ್ರು. ಪರಿಹಾರ ಸೂಕ್ತವಾದಂತ ಪರಿಹಾರವನ್ನ ತರದಲ್ಲಿ ವಿಫಲರಾಗಿದ್ದಾರೆ. ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸಬ್ಜೆಕ್ಟ್ ಮ್ಯಾಟರ್ ಇವತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳಿ ಒಂದು ವಿಶೇಷವಾದಂತ ಯೋಜನೆಯನ್ನ ರೂಪಿಸಿದ್ದಾರೆ.
ಕ್ರಮವನ್ನ ಇವತ್ತವರೆಗೂ ಜರುಗಲಿಲ್ಲ. ಕೇಂದ್ರ ಧಿಕ್ಕಾರ, ಧಿಕ್ಕಾರ, ಖಾಲಿ ಖಾಲಿ ಪ್ರಾಜೆಕ್ಟ್ ಎಲಿಫೆಂಟ್ ನಿಂದ ಇವತ್ತವರೆಗೂ ಕರ್ನಾಟಕ ವೆಚ್ಚ ಮಾಡೋದ್ರಲ್ಲಿ ವಿಫಲವಾಗಿದೆ. ಲೂಟಿ ಲೂಟಿ ಕೇಂದ್ರದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷ ಲೂಟಿ ಲೂಟಿ ಹಾಗೆ ಲೂಟಿ ಲೂಟಿ ಯೋಜನೆಗಳನ್ನ ರಾಜ್ಯದಿಂದ ಲೂಟಿ ಲೂಟಿ ತಂದಿದ್ದು ಕೂಡ ಲೂಟಿ ಲೂಟಿ ಸೋಲಾರ್ ಲೂಟಿ ಲೂಟಿ ಹೊಸ ಟ್ರೆಂಚಸ್ 100 ಕೋಟಿ